ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇದು ಇಡೀ ರಾಷ್ಟ್ರವೇ ಬೆಚ್ಚಿ ಬೀಳುವಂಥ ಸುದ್ದಿ ಮತ್ತು ಇಡೀ ರಾಷ್ಟ್ರವೇ ತಿರುಗಿ ನೋಡುವಂಥ ಸುದ್ದಿ. ಪದೇ ಪದೇ ಎಲ್ಲರಿಗೊಂದು ಪ್ರಶ್ನೆ ಇತ್ತು, ಕ್ವಶನ್ ಇತ್ತು. ಅದೇನೆಂದರೆ, ಯಾಕೆ ಇಂಪಾರ್ಟೆಂಟ್ ಸಮಯದಲ್ಲಿ, ಒಂದು ಉತ್ತಮವಾದ ಸಮಯದಲ್ಲಿ, ಒಂದು ಉತ್ತಮವಾದ ಚರ್ಚೆ ನಡೆಯುವಂಥ ಸಮಯದಲ್ಲಿ, ಒಂದು ದೇಶಕ್ಕೆ ಬೇಕಾದಂಥ ಸಮಯದಲ್ಲಿ ಯಾರಿಗೂ ಹೇಳದೆ ಕೇಳದೆ ವಿಪಕ್ಷ ನಾಯಕರಾಗಿರುವಂಥ ಮತ್ತು ಮುಂದಿನ ಪ್ರಧಾನಮಂತ್ರಿ ಅಭ್ಯರ್ಥಿ ಎನ್ನುವಂಥ ಬಿಂಬಿತವನ್ನು ವ್ಯಕ್ತಪಡಿಸುವಂಥ ರಾಹುಲ್ ಗಾಂಧಿ ಅವರು ಯಾಕೆ ವಿದೇಶಕ್ಕೆ ಹಾರ್ತಾರೆ, ಯಾಕೆ ವಿದೇಶಿ ಗಣ್ಯರ ಜೊತೆ ಮಾತುಕತೆಯನ್ನು ಆಡ್ತಾರೆ, ಮೀಟಿಂಗ್ ಮಾಡ್ತಾರೆ ಮತ್ತು ವಿದೇಶದಲ್ಲಿ ಕೂತ್ಕೊಂಡು ಭಾರತವನ್ನ ಹೀನಾಯಮಾನವಾಗಿ ಅವಮಾನಿಸ್ತಾರೆ, ಎಲ್ಲವೂ ಕೂಡ ಸಂಶಯವಾಗಿ ಕಾಡ್ತಾ ಇತ್ತು. ಆದರೆ ಇದೀಗ ರಾಹುಲ್ ಗಾಂಧಿ ಆಪ್ತ ಮತ್ತು ಕಾಂಗ್ರೆಸ್ ಮುಖಂಡರಾದಂಥ ಶ್ಯಾಮ್ ಪಿತ್ರೋಡಾ ಅವರು ಕೊಟ್ಟಂತ ಹೇಳಿಕೆ ಇದೀಗ ಬಿಜೆಪಿ ಆಕ್ರೋಶಕ್ಕೆ ಕಾರಣವಾಗಿದೆ. ಮತ್ತು ಯಾಕೆ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋಗ್ತಾರೆ ಅನ್ನುವಂಥ ಈಗ ಗುಟ್ಟು ಕೂಡ ರಟ್ಟಾಗಿದೆ. ಹಾಗಾದ್ರೆ ಇಂಪಾರ್ಟೆಂಟ್ ಸಮಯದಲ್ಲಿ ಯಾಕೆ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹಾರ್ತಾರೆ, ಅದರ ಉದ್ದೇಶ ಏನು, ಅದರ ದುರುದ್ದೇಶವೇನು, ಅದನ್ನ ತಿಳ್ಕೊಂಡಂತ ಬಿಜೆಪಿ ಇದೀಗ ಯಾವ ಮಟ್ಟಿನ ಆಕ್ರೋಶವನ್ನು ವ್ಯಕ್ತವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ರಾಹುಲ್ ಗಾಂಧಿ ಅಂದ ಕೂಡಲೇ ಅದು ಈಗ ವಿರೋಧ ಪಕ್ಷ ನಾಯಕರಾಗಿದ್ದಾರೆ ಮತ್ತು 99 ಸೀಟ್ಗಳನ್ನ ಗೆಲ್ಲಿಸಿಕೊಂಡು ಬಂದು ಇದೀಗ ಒಂದು ಮಟ್ಟದ ಉನ್ನತ ಸ್ಥಾನವನ್ನು ಅಲಂಕರಿಸ್ತಾರೆ. ಅದರಲ್ಲೂ ಮುಖ್ಯವಾಗಿ 2014 ಮತ್ತು 2019ರಲ್ಲಿ 44 ಮತ್ತು 54 ಸೀಟ್ ಗೆದ್ದಾಗ ರಾಹುಲ್ ಗಾಂಧಿ ಅವರಿಗೆ ಎಲ್ಲೋ ಒಂದ್ ಕಡೆ ಅವಮಾನ ಕಾಡ್ತಿತ್ತು. ಇಲ್ಲ, ಪಕ್ಷದ ಮುನ್ನಡೆಸಿದ್ರು ಕೂಡ ಅಷ್ಟು ಕಡಿಮೆ ಸೀಟ್ ಬಂದಿರುವಂತ ಒಂದು ಅವಮಾನ ಇತ್ತು. ಆದ್ರೆ 2024ರ ಚುನಾವಣೆ ಇನ್ನೇನು ಅಧಿಕಾರದ ಗದ್ದುಗೆ ಹಿಡಿದು ಬಿಟ್ಟವೆ ಅನ್ನುವಂಥ ಹಂತಕ್ಕೆ ಬಂದು ಸರಿಸುಮಾರು 99 ಸ್ವಂತ ಕಾಂಗ್ರೆಸ್ ಸೀಟನ್ನು ಗೆಲ್ಸ್ಕೊಂಡು ಬಂದಾಗ ಅವರಿಗೆ ಒಂದು ಸ್ವಲ್ಪ ಕಾನ್ಫಿಡೆಂಟ್ ಮತ್ತು 2029ರಲ್ಲಿ ನಾವು ಏನಾದರೂ ಸಾಧಿಸಿ ಮೋದಿ ಅವರನ್ನ ಕೆಳಗೆ ಇಳಿಸ್ತೇನೆ ಅನ್ನುವಂಥ ಒಂದು ಹಠಕ್ಕೆ ಬಿದ್ದು ಇದೀಗ ಅವರಿಗೆ ರಾಹುಲ್ ಗಾಂಧಿ ಅವರು ಭಾರತದ, ಅಂದ್ರೆ ಇಡೀ ಪ್ರಪಂಚ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಮತ್ತು ಅದು ದೊಡ್ಡ ಗೌರವ ಕೂಡ ಹೌದು. ಅಂತ ಒಂದು ವ್ಯಕ್ತಿ ಅತ್ಯಂತ ಉತ್ತಮ ಸಂದರ್ಭದಲ್ಲಿ, ಅತ್ಯಂತ ಒಂದು ಉನ್ನತ ಚರ್ಚೆ ಆಗೋ ಒಂದು ಸಂದರ್ಭದಲ್ಲಿ, ಅಥವಾ ಯಾರಿಗೂ ಹೇಳದೆ ಕೇಳದೆ ಯಾಕೆ ವಿದೇಶಕ್ಕೆ ಹೋಗ್ತಾರೆ, ಅಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಏನು ದೊಡ್ಡ ಚರ್ಚೆ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ಅಧಿಕಾರ ಇಲ್ಲ, ಹಣ ಮಾಡುವಂತ ಅಥವಾ ಬೇರೆ ಬೇರೆ ರಾಷ್ಟ್ರದ ನಾಯಕರ ಜೊತೆ ಒಪ್ಪಂದ ಮಾಡ್ಕೊಳ್ಳುವಂತ ಒಂದು ಅವಕಾಶವಿಲ್ಲ ಮತ್ತು ಅಂತ ಹುದ್ದೆ ಇಲ್ಲ. ಯಾಕಂದ್ರೆ ಅದು ಸರ್ಕಾರಿ ಅಥವಾ ಸಚಿವರಿಗಿರುತ್ತೆ ಮತ್ತು ಅದು ರಾಷ್ಟ್ರಪತಿಗಳಿಗಿರುತ್ತೆ ಅಥವಾ ಅದು ಒಂದು ಪ್ರಧಾನಮಂತ್ರಿಗಳಿಗಿರುತ್ತೆ. ಅಂತ ಒಂದು ಅಧಿಕಾರ ಇಲ್ಲದಂತ ಒಬ್ಬ ವಿಪಕ್ಷ ನಾಯಕ ಬೇರೆ ದೇಶದ ಗಣ್ಯರ ಜೊತೆ ಸಿಂಪಲ್ ಮಾತುಕತೆ ಆಡೋದು ಸಹಜ ಅಥವಾ ಸೌಹಾರ್ದವಾಗಿ ಅಧ್ಯಯನಕ್ಕೂ ಸಹಜ. ಆದ್ರೆ ಪದೇ ಪದೇ ಯಾಕೆ ವಿದೇಶಕ್ಕೆ ಹೋಗ್ತಾರೆ, ಅಲ್ಲಿ ಗುಪ್ಚುಪ್ಪಾಗಿ ಯಾಕೆ ವಿದೇಶಿ ಗಣ್ಯರ ಜೊತೆ ಮಾತಾಡ್ತಾರೆ, ಎಲ್ಲವೂ ಕೂಡ ಗೊಂದಲವಾಗಿತ್ತು. ಅದು ಮೊನ್ನೆ ಆದಂತ ಒಂದು ಸಂದರ್ಭ ಇದೆಯಲ್ಲ, ಇಂಪಾರ್ಟೆಂಟ್ ಸಂದರ್ಭ. ಒಂದ್ ಕಡೆ ಪ್ರಧಾನಮಂತ್ರಿ ಅವರು ವಿದೇಶಕ್ಕೆ ಹೋಗಿದ್ದಾರೆ, ಮತ್ತೊಂದ್ ಕಡೆ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗಿದ್ದಾರೆ. ಆ ಮಧ್ಯೆ ಸದನ ನಡೀತದೆ ಎನ್ನುವಂತ ಮಾತು ಕೇಳಿ ಬಂದಾಗಲೂ ಕೂಡ ವಿಪಕ್ಷ ನಾಯಕರಾಗಿ ಸರ್ಕಾರವನ್ನ ಬಗ್ಗು ಬಡಿಯುವಂತ ಒಂದು ಸನ್ನಿವೇಶ ಕ್ರಿಯೇಟ್ ಆದಾಗ ವಿಪಕ್ಷ ನಾಯಕನೇ ಇಲ್ಲ. ಅದು ಹೇಳದೆ ಕೇಳದೆ ಜರ್ಮನಿಗೆ ಹೊರಟ್ಬಿಟ್ಟಿದ್ದಾರೆ. ಜರ್ಮನಿಯಲ್ಲಿ 5 ದಿನ ಪ್ರವಾಸ ಅಂತ ಎಲ್ಲವೂ ಕೂಡ ಒಂದು ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ರು. ಅದು ಮುಖ್ಯವಾಗಿ ನಿಮಗೆ ಸರ್ಕಾರ ನಡೆಸುವಂತರು ಉತ್ತರ ಕೊಡ್ತಾರೋ ಬಿಡ್ತಾರೋ, ಆದ್ರೆ ಸರ್ಕಾರದ ಅಪೋಸಿಷನ್ ಅಥವಾ ವಿರೋಧ ಪಕ್ಷವಾಗಿರುವಂತವರು, ಅದು ವಿರೋಧ ಪಕ್ಷದ ನಾಯಕರಾದಂತವರು ಪ್ರತಿದಿನ ಸದನದಲ್ಲಿ ಇರಲೇಬೇಕಾಗುತ್ತೆ, ಪ್ರತಿದಿನ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕಾಗುತ್ತೆ ಮತ್ತು ಪ್ರತಿದಿನ ನಮ್ಮ ರಾಷ್ಟ್ರದ ಸಮಸ್ಯೆಯನ್ನು ಸರ್ಕಾರದ ಮುಂದೆ, ಸದನದ ಮುಂದೆ ತಂದು ಅದು ಇಡೀ ರಾಷ್ಟ್ರಕ್ಕೆ ಗೊತ್ತಾಗುವಂತೆ ಮಾಡಬೇಕು. ಆ ಮೂಲಕ ತಮ್ಮ ಪಕ್ಷವನ್ನು ಬಲಪಡಿಸಿಕೊಳ್ಬೇಕು. ಅದೊಂದು ಪ್ರಕ್ರಿಯೆ, ರಾಜಕೀಯವಾಗಿ ಒಂದು ಪ್ರಕ್ರಿಯೆ ಮತ್ತು ಪ್ರಜಾಪ್ರಭುತ್ವ ಒಂದು ಭಾಗ. ಅಂತ ಒಂದು ದೊಡ್ಡ ಹುದ್ದೆಯಲ್ಲಿರುವಂತಹ ರಾಹುಲ್ ಗಾಂಧಿ ಅವರು ಯಾಕೆ ವಿದೇಶಕ್ಕೆ ಹೋದ್ರು ಎನ್ನುವುದನ್ನ ಚರ್ಚೆ ಆಗ್ತಿರುವಾಗ ಕಾಂಗ್ರೆಸ್ ಹಿರಿಯ ನಾಯಕರಾದಂತಹ ಶ್ಯಾಮ್ ಪಿತ್ರೋಡಾ ಅವರು ಹೇಳ್ತಾರೆ, ಇಲ್ಲ, ರಾಹುಲ್ ಗಾಂಧಿ ಅವರಿಗೆ ಈಗಾಗಲೇ 3 ತಿಂಗಳ ಹಿಂದಿನಿಂದ ಒಂದು ಮೀಟಿಂಗ್ ಫಿಕ್ಸ್ ಆಗಿತ್ತು. ಹಾಗಾಗಿ ಅವರು ಸದನವನ್ನ ಅರ್ಧಕ್ಕೆ ಮೊಟಕುಗೊಳಿಸಿ, ವಿರೋಧ ಪಕ್ಷದ ನಾಯಕರಾದ್ರೂ ಕೂಡ ಅರ್ಧಕ್ಕೆ ಮೊಟಕುಗೊಳಿಸಿ ಅವರು ಜರ್ಮನಿಗೆ ಹೋಗ್ಬೇಕಾಗಿ ಬಂತು. ಓಕೆ, ಜರ್ಮನಿಯಲ್ಲಿ ಏನ್ ಮಾಡಿದ್ರು ಅನ್ನುವಂತ ಪ್ರಶ್ನೆಗೆ ಉತ್ತರ ಮಾಡ್ತಾರೆ. ಇಲ್ಲೇ ಗ್ಲೋಬಲ್ ಪ್ರೋಗ್ರೆಸಿವ್ ಅಲಯನ್ಸ್ ಎನ್ನುವಂತ ಒಂದು ಮೀಟಿಂಗ್ ಇತ್ತು. ಹಾಗಾಗಿ ಆ ಮೀಟಿಂಗ್ 3 ತಿಂಗಳ ಹಿಂದೆ ಒಂದು ಮೀಟಿಂಗ್ ಅರೇಂಜ್ ಆದ ಕಾರಣ ಅವರು ಸೆಷನ್ ನಲ್ಲಿ ಕೆಲವು ದಿನಗಳ ಕಾಲ ಭಾಗವಹಿಸಿ ಅದಾದ ನಂತರ ಅವರು ಜರ್ಮನಿಗೆ ಹೋಗಿ ಜರ್ಮನಿಯಲ್ಲಿ ಗ್ಲೋಬಲ್ ಪ್ರೋಗ್ರೆಸಿವ್ ಅಲಯನ್ಸ್ ನ ಗಣ್ಯರ ಜೊತೆ ಮಾತುಕತೆಯನ್ನು ಆಡಿದ್ರು ಅನ್ನುವಂತ ಮಾತನ್ನು ಹೇಳ್ತಾರೆ. ಅದು ಈಗ ಬಿಜೆಪಿಗೆ ದೊಡ್ಡ ಆಹಾರವಾಗಿದೆ. ನೋಡಿ, ನಮ್ಮ ಇಂಡಿಯಾದಲ್ಲಿ ಸದನಕ್ಕೆ ಬರುವಾಗ ಒಂದು ವೈಟ್ ಟಿ ಶರ್ಟ್ ಹಾಕೋ ಬಂದ್ಕೊಂಡು ಗರ್ಜನೆ ಮಾಡ್ತಾರೆ, ಆದ್ರೆ ವಿದೇಶಕ್ಕೆ ಹೋಗುವಾಗ ಕುರ್ತಾ ಪೈಜಾಮ ಹಾಕೊಂಡು ಭಾರತೀಯ ಸಂಸ್ಕೃತಿಯನ್ನ ಒಂದು ಉದ್ಧಾರ ಮಾಡ್ತಾರೆ ಅನ್ನುವಂತ ಮಾತನ್ನ ರಾಹುಲ್ ಗಾಂಧಿ ಹೇಳ್ತಾರೆ. ಮತ್ತು ನಿಮಗೆ ಭಾರತದ ವ್ಯವಸ್ಥೆ ಸರಿ ಇಲ್ವಾ, ಭಾರತದ ರಾಜಕಾರಣಿಗಳು ಸರಿ ಇಲ್ವಾ, ಭಾರತದ ಈ ಪ್ರಜಾಪ್ರಭುತ್ವ ಸರಿ ಇಲ್ಲ ಅಂದ್ರೆ ನೀವು ಭಾರತದಲ್ಲಿ ಇದ್ಕೊಂಡು ಸ್ಟ್ರೈಕ್ ಮಾಡಿ, ಪ್ರತಿಭಟನೆ ಮಾಡಿ, ಭಾರತದ ಒಂದು ಸರ್ಕಾರದ ವಿರುದ್ಧ ನೀವು ಹೋರಾಡಬೇಕು. ಅದನ್ನು ಬಿಟ್ಟು ವಿದೇಶಕ್ಕೆ ಹೋಗಿ ಅವ್ರ ಜೊತೆ ಮಾತನಾಡಿ, ಇಲ್ಲ ಮತ ಚೋರಿ ಆಗತ್ತೆ, ನಮ್ಮ ಭಾರತ ಸರ್ಕಾರ ಸರಿ ಇಲ್ಲ, ನಮ್ಮ ಮೋದಿ ಸರಿ ಇಲ್ಲ, ನಮ್ಮ ಭಾರತದ ಸಂಸ್ಕೃತಿ ಸರಿ ಇಲ್ಲ, ಭಾರತದಲ್ಲಿ ಉತ್ಪಾದನೆ ಆಗ್ತಾ ಇಲ್ಲ, ಭಾರತ ಕೆಟ್ಟ ರಾಷ್ಟ್ರ ಎನ್ನುವಂತ ಒಂದು ಮಾನ ಹರಾಜು ಹಾಕುವಂತ ಪ್ರಕ್ರಿಯೆ ಇದೆಯಲ್ಲ, ಅದು ಕೂಡ
ಕಾಂಗ್ರೆಸ್ನ ಕಾರ್ಯಕರ್ತರೇ ಟೀಕಿಸ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ನಾವು ಅನೇಕರನ್ನ ಮಾತಾಡಿಸಿದಾಗ, ಅನೇಕ ಕಾಂಗ್ರೆಸ್ ಕಾರ್ಯಕರ್ತರನ್ನ, ಕಾಂಗ್ರೆಸ್ ಅಭಿಮಾನಿಗಳನ್ನ, ಕಾಂಗ್ರೆಸ್ ಕಟ್ಟಾಭಿಮಾನಿಗಳನ್ನ ಮಾತಾಡಿಸಿದಾಗ, ಯಾಕೆ ಈ ರಾಹುಲ್ ಗಾಂಧಿ ನಮ್ಮ ಭಾರತ ದೇಶವನ್ನ ವಿದೇಶದಲ್ಲಿ ಹರಾಜು ಹಾಕ್ತಿದ್ದಾರೆ ಅನ್ನುವಂಥ ಮಾತನ್ನ, ಸಂಕೋಚದ ಮಾತನ್ನ ಆಡ್ತಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಬಿಜೆಪಿ ಕಾರ್ಯಕರ್ತರು ಬಿಡಿಯವರು ಬೈತಾರೆ, ಆದ್ರೆ ಕಾಂಗ್ರೆಸ್ ಅಭಿಮಾನಿಗಳನ್ನೇ, ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯ ಅಭಿಮಾನಿಗಳನ್ನ, ಅಂದ್ರೆ ಸಿದ್ದರಾಮಯ್ಯ ಅಭಿಮಾನಿಗಳಂದ್ರೆ ಅದು ಕಾಂಗ್ರೆಸ್ ಅಭಿಮಾನಿಗಿಂತ ದೊಡ್ಡ ಅಭಿಮಾನ, ಅದು ಅಂತ ಅಭಿಮಾನಿಗಳನ್ನೇ ಮಾತಾಡಿಸಿದಾಗ ಹೇಳ್ತಾರೆ, ಇಲ್ಲ ರಾಹುಲ್ ಗಾಂಧಿ ಅವರು ಅದು ತಪ್ಪು ಮಾಡ್ತಿದ್ದಾರೆ. ಅವ್ರಿಗೆ ಏನಾದ್ರು ಬೇಕಂದ್ರೆ ನಮ್ಮ ರಾಜ್ಯದ ನಾಯಕರನ್ನ ಅಥವಾ ನಮ್ಮ ಇಡೀ ರಾಷ್ಟ್ರದ ಎಲ್ಲ ನಾಯಕರನ್ನ ಒಗ್ಗೂಡಿಸಿ ಬಿಜೆಪಿ ವಿರುದ್ಧ ಹೋರಾಡಬೇಕಿತ್ತೆ ಹೊರತು ಬೇರೆ ದೇಶಕ್ಕೆ ಹೋಗಿ ಭಾರತದ ಮಾನ ಹರಾಜು ಹಾಕೋತಿದ್ರೆ ಅದು ದೊಡ್ಡ ತಪ್ಪಾಗುತ್ತೆ ಮತ್ತು ಅದು ರಾಷ್ಟ್ರದ್ರೋಹದ ಕೆಲಸ ಅನ್ನುವಂಥ ಮಾತನ್ನ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಅಭಿಮಾನಿಗಳು ಹೇಳ್ತಾರೆ. ಇದು ಒಂದು ಮಟ್ಟಿಗಾದ್ರೆ ರಾಹುಲ್ ಗಾಂಧಿ ಅವರು ಯಾಕೆ ಜರ್ಮನಿಗೆ ಹೋಗಿ ಅಲ್ಲಿ ಗ್ಲೋಬಲ್ ಪ್ರೋಗ್ರೆಸಿವ್ ಅಲಯನ್ಸ್ ನ ಮುಖಂಡರ ಜೊತೆ ಮಾತಾಡಿದ್ರು, ಆ ಒಂದು ಸಭೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡ್ತಿದ್ರೆ, ಗ್ಲೋಬಲ್ ಪ್ರೋಗ್ರೆಸಿವ್ ಅಲಯನ್ಸ್ ಎನ್ನುವ ಒಂದು 5-6 ರಾಷ್ಟ್ರಗಳು ಮಾಡ್ಕೊಂಡಿರಂತ ಒಂದು ಸಮಿತಿ, ಒಂದು ಸಭೆ, ಒಂದು ಟೀಮ್ ಅಂತ ಹೇಳ್ಬೋದು. ಆ ಟೀಮ್ನಲ್ಲಿ ಭಾರತದ ಅಕ್ಕಪಕ್ಕ ಆಗ್ತಾ ಇರುವಂತಹ ಬಾರ್ಡರ್ಗಳಲ್ಲಿ ಆಗ್ತಿರುವಂತ ಸಮಸ್ಯೆ, ಬಾರ್ಡರ್ಗಳಲ್ಲಿ ಏನೇನು ಆಗ್ತದೆ ಎಲ್ಲವೂ ಕೂಡ ಅಲ್ಲಿ ಚರ್ಚೆ ಆಗುತ್ತೆ. ಅದರ ಮುಖ್ಯಸ್ಥರು ಯಾರಂದ್ರೆ ಜಾರ್ಜ್ ಸೋರಸ್ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿದೆ. ಆ ಮಹಾನಾಯಕ, ಆ ಮಹಾಕುತಂತ್ರಿ ಭಾರತದ ವಿರುದ್ಧ ಏನೆಲ್ಲ ಮಾಡ್ತಾನೆ ಮತ್ತು ತನ್ನ ಹಣಕಾಸಿನ ಒಂದು ಸಾಮ್ರಾಜ್ಯದಿಂದ ಭಾರತದಲ್ಲಿನ ಸಾಮಾಜಿಕತೆ, ಆರ್ಥಿಕತೆ ಮತ್ತು ಶಾಂತಿಯನ್ನ ಹಾಳು ಮಾಡಲಿಕ್ಕೆ ಆ ಕೆಟ್ಟ ವ್ಯಕ್ತಿ ನಮ್ಮ ರಾಷ್ಟ್ರದ ವಿರುದ್ಧ ಎಷ್ಟು ದುಡ್ಡನ್ನ ಸುರಿತಾ ಇದ್ದಾನೆ. ಅದರಲ್ಲೂ ಮುಖ್ಯವಾಗಿ 2024ರಲ್ಲಿ ಕೋಟಿ ಲಕ್ಷ ಕೋಟಿ ಹಣವನ್ನ ಸುರಿದು ಭಾರತದ ಒಂದು ಶಾಂತಿಯನ್ನ ಹಾಳು ಮಾಡಲಿಕ್ಕೆ ಎಷ್ಟು ಕೆಟ್ಟ ಉದ್ದೇಶವನ್ನು ಇಟ್ಕೊಂಡಿದ್ದಾನೆ ಅನ್ನೋದು ಕೂಡ ಜಗಜ್ಜಾಹೀರಾಗಿದೆ. ಮತ್ತು ಭಾರತದ ನಂಬರ್ 1 ವಿರೋಧಿ ಕುತಂತ್ರಿ ಅಂದ್ರೆ ಅದು ಜಾರ್ಜ್ ಸೋರಸ್. ಅಂತ ಒಬ್ಬ ವ್ಯಕ್ತಿಯ ಒಂದು ಫೌಂಡೇಶನ್ ಅಡಿಯಲ್ಲಿ ಬರ್ತಾ ಇರುವಂತ ಈ ಗ್ಲೋಬಲ್ ಪ್ರೋಗ್ರೆಸಿವ್ ಅಲಯನ್ಸ್ ಇದೆಯಲ್ಲ, ಆ ಅಲಯನ್ಸ್ ನಲ್ಲಿ ಆಗ್ತಾ ಇರೋದು, ಆ ಅಲಯನ್ಸ್ ನಲ್ಲಿ ಮಾತಾಡುವುದು, ಆ ಅಲಯನ್ಸ್ ನಲ್ಲಿ ಆಗ್ತಾ ಇರುವಂತ ಎಲ್ಲವೂ ಕೂಡ ಭಾರತದ ವಿರೋಧಿ ಚಟುವಟಿಕೆಗಳೇ. ಅಂತ ಭಾರತ ವಿರೋಧಿ ಚಟುವಟಿಕೆ ಸಂಘದಲ್ಲಿ ಯಾಕೆ ರಾಹುಲ್ ಗಾಂಧಿ ಅವರು ಸೇರ್ಕೊಂಡಿದ್ದಾರೆ, ಯಾಕೆ ರಾಹುಲ್ ಗಾಂಧಿ ಅವರು ಜರ್ಮನಿಗೆ ಹೋಗಿ ಅಂತ ಒಂದು ಸದಸ್ಯರ ಜೊತೆ ಮಾತನಾಡಿಕೊಂಡು ಭಾರತದ ಸಾರ್ವಭೌಮಕ್ಕೆ ಯಾಕೆ ತೊಂದರೆ ಮಾಡ್ತಿದ್ದಾರೆ, ಮತ್ತು ಕಾಂಗ್ರೆಸ್ನ ಉದ್ದೇಶವೇ ಭಾರತದ ಸಾರ್ವಭೌಮತ್ವವನ್ನು, ಭಾರತದ ಏಕತೆಯನ್ನ, ಭಾರತದ ಒಂದು ಸಮಗ್ರ ಅಭಿವೃದ್ಧಿಯನ್ನು ಹಾಳು ಮಾಡೋದೇ ಕಾಂಗ್ರೆಸ್ನ ಮೂಲ ಉದ್ದೇಶ ಎನ್ನುವುದು ಈಗ ಬಿಜೆಪಿ ವಕ್ತಾರರು ಬಾಯಿ ಬಂದಂಗೆ ಮಾತಾಡ್ತಿದ್ದಾರೆ. ಮತ್ತು ಬಿಜೆಪಿ ವಕ್ತಾರರು ಕಾಂಗ್ರೆಸ್ನ ನೇರವಾಗಿ ಗುರಿ ಮಾಡಿಕೊಂಡು ದಾಖಲಾತಿಗಳನ್ನ ಬಿಡುಗಡೆ ಮಾಡ್ತಿದ್ದಾರೆ, ಸ್ಟೇಟ್ಮೆಂಟ್ಗಳ ಮೇಲೆ ಸ್ಟೇಟ್ಮೆಂಟ್ ಬಿಡುಗಡೆ ಮಾಡ್ತಿದ್ದಾರೆ. ಅದಕ್ಕೆ ಮುಖ್ಯವಾದ ಕಾರಣ ರಾಹುಲ್ ಗಾಂಧಿ ಅವರು ಸದನದಿಂದ ಸಡನ್ ಆಗಿ ಜರ್ಮನಿಗೆ ಹೋಗ್ತಾರೆ. ಜರ್ಮನಿಯಲ್ಲಿ ಪ್ರೋಗ್ರೆಸಿವ್ ಅಲಯನ್ಸ್ ಅಂದ್ರೆ ಗ್ಲೋಬಲ್ ಪ್ರೋಗ್ರೆಸಿವ್ ಅಲಯನ್ಸ್ ಎನ್ನುವಂತ ಒಂದು ಹೆಸರಿಟ್ಕೊಂಡು ನಾವು ಇಡೀ ಪ್ರಪಂಚ ಉದ್ಧಾರ ಮಾಡ್ತೇವೆ, ಪ್ರಪಂಚದಲ್ಲಿರುವಂತಹ ಕೆಟ್ಟ ಕೆಲಸದ ಅದನ್ನ ದೂರ ಮಾಡಿಕೊಂಡು ಒಳ್ಳೆಯ ಕೆಲಸ, ಸಾಮಾಜಿಕ ನ್ಯಾಯ ಕೊಡಿಸ್ತೇವೆ ಅನ್ನುವಂಥ ಹೆಸರಿಟ್ಕೊಂಡು ಗ್ಲೋಬಲ್ ಪ್ರೋಗ್ರೆಸಿವ್ ಅಲಯನ್ಸ್ ಎನ್ನುವಂತ ಹೆಸರಿಟ್ಕೊಂಡು ಭಾರತದ ಶಾಂತಿ ಹಾಳು ಮಾಡಲಿಕ್ಕೆ ಮಣಿಪುರದಲ್ಲಿ ಆದಂಥ ದಂಗೆಗೆ ಹೇಗೆ ಜಾರ್ಜ್ ಸೋರಸ್ ಅವರು ಫಂಡಿಂಗ್ ಮಾಡಿದ್ರು, ಅಥವಾ ಬೇರೆ ಬೇರೆ ಬಾರ್ಡರ್ಗಳಲ್ಲಿ ಆಗ್ತಿರುವಂತಹ ಗೊಂದಲ, ಅದಕ್ಕೆಲ್ಲ ಜಾರ್ಜ್ ಸೋರಸ್ ಅವರು ತಮ್ಮ ಒಂದು ಹಣಕಾಸಿನ ವ್ಯವಸ್ಥೆಯನ್ನು ಹೇಗೆ ಫಂಡಿಂಗ್ ಮಾಡ್ತಿದ್ದಾರೆ ಅಂತ ಒಬ್ಬ ಜಾರ್ಜ್ ಸೋರಸ್ ಫೌಂಡೇಶನ್ ಇಂದ, JSF ಫೌಂಡೇಶನ್ ಅಡಿಯಲ್ಲಿ ಬರ್ತಾ ಇರುವಂತ ಈ ಗ್ಲೋಬಲ್ ಪ್ರೋಗ್ರೆಸಿವ್ ಅಲಯನ್ಸ್ ನಲ್ಲಿ ಏನು ಕಿತ್ತು ಗುಡ್ಡೆ ಹಾಕುದೆ ಅಂತ ಹೋದ್ರು ಮತ್ತು ಅದರಿಂದ ಏನ್ ಲಾಭ, ಅವೆಲ್ಲವೂ ಕೂಡ ಕಾಂಗ್ರೆಸ್ನ ಮೂಲ ಉದ್ದೇಶ ಅಂದ್ರೆ ಇಡೀ ಭಾರತದ ಸಾಮಾಜಿಕ, ಆರ್ಥಿಕ ಮತ್ತು ಸಾರ್ವಭೌಮಿಕವಾಗಿ ಅಥವಾ ಈ ಏಕತೆಯ ರಾಷ್ಟ್ರ ಅಥವಾ ಒಂದು ಸಾರ್ವಭೌಮ ರಾಷ್ಟ್ರವನ್ನು ಒಡೆದು ಹಾಳು ಮಾಡಬೇಕು ಮತ್ತು ಒಡೆದು ಹಂಚಿ ಹೋಗ್ಬೇಕು, ಇಡೀ ಪ್ರಪಂಚವೇ ನಮ್ಮ ಭಾರತ ಮೇಲೆ ಮುನ್ನೋಗ್ಬೇಕು, ಹೊರದು ಮುಕ್ಬೇಕು ಅನ್ನುವಂಥ ದುರುದ್ದೇಶ ಇಡೀ ಕಾಂಗ್ರೆಸ್ ಪಕ್ಷಕ್ಕಿದೆ. ಹಾಗಾಗಿ ಸದನ ಇರಲಿ, ಸದನ ಇಲ್ಲದೆ ಇರಲಿ, ಎಲ್ಲವೂ ಕೂಡ ಮರೆತು ಈ ಕೆಟ್ಟ ಸಂಗತಿಗಳ ಜೊತೆ ಪದೇ ರಾಹುಲ್ ಗಾಂಧಿ ಅವರು ಇಡೀ ರಾಷ್ಟ್ರದ ನಾಯಕ ಎನ್ನುವ ರೀತಿಯಲ್ಲಿ ಮತ್ತು ರಾಷ್ಟ್ರಕ್ಕೆ ಏನೋ ಉದ್ಧಾರ ಮಾಡ್ತೇನೆ ಅನ್ನೋ ರೀತಿಯಲ್ಲಿ ಹೋಗಿ ಮೀಟಿಂಗ್ ಮಾಡ್ತಾರೆ ಮತ್ತು ಅದರಿಂದ ನಮ್ಮ ರಾಷ್ಟ್ರದ ಸಾರ್ವಭೌಮತೆಗೆ ಧಕ್ಕೆ ಆಗತ್ತೆ ಅನ್ನುವಂತ ಒಂದು ಕಟುವಾದಂತ ಟೀಕೆಯನ್ನ ಇದೀಗ ಬಿಜೆಪಿ ಮಾಡ್ತಿದೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ನಮ್ಮ ದೇಶದಲ್ಲಿ ಏನೇ ತಕರಾರು, ತೊಂದರೆ ಏನಿದ್ರು ಕೂಡ ರಾಷ್ಟ್ರದ ಒಬ್ಬ ವಿಪಕ್ಷ ನಾಯಕನಾಗಿ ನಮ್ಮ ರಾಷ್ಟ್ರದಲ್ಲಿ ಇದು ಹೋರಾಡಬೇಕಿತ್ತೆ ಹೊರತು ಅದನ್ನು ಹೋಗಿ ಜರ್ಮನಿಯಲ್ಲೋ ಅಥವಾ ಬೇರೆ ರಾಷ್ಟ್ರದಲ್ಲೂ ಹೋಗಿ ಮರ್ಯಾದೆ ತೆಗೆದುಕೊಂಡು ಅಥವಾ ಬೇರೆ ರಾಷ್ಟ್ರಗಳಿಂದ ಬರ್ತಾ ಇರುವಂತಹ ನಮ್ಮ ರಾಷ್ಟ್ರದ ಸಾರ್ವಭೌಮತ್ವಕ್ಕೆ ಹಾಳು ಮಾಡಲಿಕ್ಕೆ ಆಗ್ತಿದ್ದಂತ ಫಂಡಿಂಗ್ ಅನ್ನ ತಡೆ ಹಿಡ್ಲಿಕ್ಕೆ ಕಾರ್ಯವನ್ನು ನಿರ್ವಹಿಸಬೇಕಿತ್ತು ಹೊರತು ಅಂತವ್ರ ಜೊತೆ ಮೀಟಿಂಗ್ ಮಾಡಿಕೊಂಡು ಅಂತ ಒಂದು ಫೌಂಡೇಶನ್ ಅಡಿಯಲ್ಲಿ ಬರ್ತಾ ಇರುವಂತಹ ಗ್ಲೋಬಲ್ ಪ್ರೋಗ್ರೆಸಿವ್ ಅಲಯನ್ಸ್ ಜೊತೆ ಮೀಟಿಂಗ್ ಮಾಡಿಕೊಂಡು ನಮ್ಮ ರಾಷ್ಟ್ರದ ಸಾರ್ವಭೌಮತೆಗೆ ಧಕ್ಕೆ ತಂದ್ರೆ ಅದು ರಾಹುಲ್ ಗಾಂಧಿ ಅವರಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕೆಟ್ಟದಾಗತ್ತೆ ಮತ್ತು ಮುಂದಿನ ದಿನಗಳಲ್ಲಿ ಅತ್ಯಂತ ದೊಡ್ಡ ಅಪಾಯ ಭಾರತಕ್ಕಾಗತ್ತೆ ಅನ್ನೋ ಕೂಡ ಎರಡು ಮಾತಿಲ್ಲ. ಇನ್ನು ಮುಂದಾದ್ರೂ ಕೂಡ ನಮ್ಮ ರಾಷ್ಟ್ರದ ಸಮಸ್ಯೆಯನ್ನ ರಾಷ್ಟ್ರದಲ್ಲಿ ಬಗೆಹರಿಸಬೇಕು, ಮೂರನೇ ದೇಶದ ಒಂದು ಮೂಗು ತೋರಿಸಬೇಕೆ ಅಥವಾ ಬೇರೆ ರಾಷ್ಟ್ರದ ಮೂಗು ತೋರಿಸಲಿಕ್ಕೆ ಯಾವ ದೇಶದಲ್ಲಿ ಆಗತ್ತಲ್ಲ ಆ ದೇಶ ಯಾವತ್ತೂ ಕೂಡ ಉದ್ಧಾರ ಆಗಲ್ಲನ್ನು ಕೂಡ ಇದೀಗ ನಮಗೆ ಇತಿಹಾಸದ ಪುಟಗಳನ್ನು ತಿಳಿದು ಬರ್ತಾ ಇರುವಂತ ಸತ್ಯ ಆಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.